and it is very dangerous when your wife is sitting next to you. ಕರೆಕ್ಟ್. Access is very easy. ಸೊ ಹುಷಾರಾಗಿರ್ಬೇಕು. ಹೆಂಡತಿ ಜಾಸ್ತಿ ಶಾಪಿಂಗ್ ಮಾಡೋದಾದ್ರೆ ಈ ಗಾಡಿ ತಗೋಬೇಡಿ. ಎಲೆಕ್ಟ್ರಿಕ್ ಕಾರ್ ಅಂದ್ರೆ ನಾವು ಯಾವಾಗ್ಲೂ ಆ ಫೀಚರ್ ಇದೆ, ಈ ಫೀಚರ್ ಇದೆ ಅಂತ ಹೇಳ್ತೀವಿ. ಅದು ಏಡಾಸ್ ಅಂತೂ ಎಲ್ಲ ಗಾಡಿಲೂ ಬರ್ತಾ ಇದೆ. ಆದ್ರೆ ಇದರಲ್ಲಿ ಮಹೀಂದ್ರ ಅವರ ಹೊಸ XEV9e ಅಲ್ಲಿ ತುಂಬಾನೇ ಫೀಚರ್ಸ್ ಇದೆ. ಹೆಸರು ತುಂಬಾ ದೊಡ್ಡದು, ಯುನೀಕ್ ಒನ್ಸ್. ಏನೇನಂತ ಹೇಳ್ತೀನಿ. AC ಶೆಡ್ಯೂಲ್ ಮಾಡಿಡ್ಬೋದು. ಆಮೇಲೆ ನಾನು ಸ್ಕ್ರೀನ್ ಹಿಂಗೆ ಆಕ್ಸೆಸ್ ಮಾಡ್ಬೇಕಂತಿಲ್ಲ, ಇಲ್ಲೇ ಟಾಗಲ್ ಇದೆ, ಡೈರೆಕ್ಟ್ ಇದ್ರಲ್ಲಿ ಮೂವ್ ಮಾಡ್ಬೋದು. ನೋಡಿ, ವೆರಿ ಯೂಸ್ಫುಲ್ ಅಂಡ್ ಇಂಟ್ರೆಸ್ಟಿಂಗ್. ಡ್ರೈವ್ ಮಾಡ್ಬೇಕಾದ್ರೆ ಇದೆಲ್ಲ ಯೂಸ್ ಮಾಡಬೇಡಿ. ಸೊ ನಂದು, ಪ್ಲೀಸ್ ಟೆಲ್ ಅಸ್ ಅಬೌಟ್ ಆಲ್ ಆಫ್ ದಿಸ್ ಕ್ವಿಕ್ಲಿ. Okay, so inside the climate control itself, there are 3 different menus. In this is a normal menu where you can control all the AC things and everything. It's a normal thing. And you go to smart. In this, there are 3 main buttons. One is clear view. Clear view is basically clearing your screen, the front windshield. It's a very nice addition because you need that regularly. Makes sense. AC Max, that also in Indian conditions very required. Econ also to make, so that more juice out of the battery. Yeah. Then these 3 on top. These are for when the car is parked. Lock the AC, this one, circulation. Then for pets, if pets are sitting inside the car and we are stepping outside, or even if kids, just not pets, so you keep the temperature and the Keep it ambient. Yes. Then for camping, I don't know, we're not getting that setting right now. Okay. Then for schedules, we can actually schedule the car to turn on the AC Every day at a certain time. Nice. That is for specially, I think, for parking at the car at office. And as soon as you're reaching the car, it's already cooled down. Nice. You can set that up. ಸೊ ಇದೊಂದೇ ಸ್ಕ್ರೀನ್ ಅಲ್ಲ, ಈ ಕಡೆ ಇನ್ನೊಂದಿದೆ. ಅದರಲ್ಲಿ ನಿಮಗೆ ಯೂಟ್ಯೂಬು, ಅಮೆಝಾನ್ ಪ್ರೈಮು, ಹಾಟ್ ಸ್ಟಾರು, ಬ್ಲಿಂಕಿಟ್, ಜೆಪ್ಟೋನು ಇದೆ. You can shop over here. You can shop on Amazon, Big Basket, Flipkart. Suddenly you remembered you needed jeans. Go here. And it is very dangerous when your wife is sitting next to you. ಕರೆಕ್ಟ್. Access is very easy. ಸೊ ಹುಷಾರಾಗಿರ್ಬೇಕು. ಹೆಂಡತಿ ಜಾಸ್ತಿ ಶಾಪಿಂಗ್ ಮಾಡೋದಾದ್ರೆ ಈ ಗಾಡಿ ತಗೋಬೇಡಿ. ಆಮೇಲೆ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನು ಅಂದರೆ, ಇಲ್ಲಿ ಕೂತಾಗ ಯೂಶಲಿ ಈ ಥರ್ಡ್ ಸ್ಕ್ರೀನ್ ಇದ್ದರೆ ತುಂಬ ಹೈ ಎಂಡ್ ವೆಹಿಕಲ್ಸಲ್ಲಿ ಬರುತ್ತೆ. ಅದು ನಮಗೆ ಪ್ರೈವಸಿ ಸ್ಕ್ರೀನ್ ಗ್ಲಾಸ್ ಬರುತ್ತಲ್ಲ, ಆ ಥರ ಇರುತ್ತೆ. ಇಲ್ಲಿಂದ ನನಗೆ ಕಾಣಲ್ಲ ಡ್ರೈವ್ ಮಾಡಬೇಕಾದ್ರೆ. ಇದರಲ್ಲಿ ಕಾಣ್ತಿದೆ. ಜಸ್ಟ್ ಓಪನ್ ಯೂಟ್ಯೂಬ್ or something, we'll see whether it goes into that privacy screen mode. Now let's try it out. Play a video. No. ಇದೊಂದು ನನಗೆ ಮೇಜರ್ ಸೇಫ್ಟಿ ಹಜಾರ್ಡ್ ಅಂತ ಅನ್ನಿಸ್ತು. ಇದು ಮಹೀಂದ್ರಾದು ಕಾರ್ ಮಾತ್ರ ಅಲ್ಲ, ಇದೊಂದು ಗ್ಯಾಜೆಟ್ ಆನ್ ವೀಲ್ಸ್. ಸ್ಕ್ರೀನ್ ಇದೆ, ಸ್ನ್ಯಾಪ್ ಡ್ರ್ಯಾಗನ್ ಪ್ರಾಸೆಸರ್ ಇದೆ, ಅದಿದೆ ಇದಿದೆ. ಬಟ್ ಡ್ರೈವಿಂಗ್ ಹೇಗಿದೆ ಅದನ್ನ ಹೇಳ್ತೀನಿ ಬನ್ನಿ. ನಮಗೆ 2 ಬ್ಯಾಟ್ರಿ ಪ್ಯಾಕ್ ಆಪ್ಷನ್ಸ್ ಬರುತ್ತೆ. ಒಂದು 59 kWh, ಇನ್ನೊಂದು 79 kWh. ಆಮೇಲೆ ಇದರ ಪವರ್ ಔಟ್ಪುಟ್ಸು ತುಂಬ ಚೆನ್ನಾಗಿದೆ. ಈ ಬ್ಯಾಟ್ರಿನ ಇನ್ ಹೌಸ್ ಡೆವಲಪ್ ಮಾಡಿದ್ದಾರೆ, ಇನ್ ಹೌಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದೇ ಕ್ಲೇಮ್ ಅ ಲಾಟ್. ಪವರ್ ಹೇಳೋಕ್ಕಿಂತ ಮುಂಚೆ ಇದರ ಮೇನ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಹೇಳ್ತೀನಿ. 20ರಿಂದ 80% ಚಾರ್ಜು ಫಾಸ್ಟ್ ಚಾರ್ಜಿಂಗಲ್ಲಿ ನಿಮಗೆ ಕೇವಲ 20 ನಿಮಿಷದಲ್ಲಿ ಮಾಡ್ಬೋದು. ಇದಂತೂ ನನಗನ್ಸುತ್ತೆ ಮೋಸ್ಟ್ ಹ್ಯಾಸಲ್ ಫ್ರೀ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ ಇನ್ ಟರ್ಮ್ಸ್ ಆಫ್ ಚಾರ್ಜಿಂಗ್. ನಮಗೀಗ ಸದ್ಯದಲ್ಲಿ ಇಂಡಿಯಾದಲ್ಲಿ ಆನ್ ಸೇಲ್ ಇರೋ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ. ಸೆಕೆಂಡ್ ಏನಂದರೆ, ಇದರ ರೇಂಜ್ ಅವರು 500 ಕಿಲೋಮೀಟರ್ಸ್ಗಿಂತ ಜಾಸ್ತಿನೇ ಕ್ಲೇಮ್ ಮಾಡ್ತಾರೆ. ಬರೀ ಕಾಮನ್ ಆಗಿ ARAI ಟೆಸ್ಟ್ ಕ್ಲೇಮ್ ನಂಬರ್ಸ್ ಮಾತ್ರ ಹೇಳಲ್ಲ, ಇವರು ರಿಯಲ್ ವರ್ಲ್ಡಲ್ಲಿ ಟೆಸ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ 16 ಇಂಡಿಯನ್ ಸಿಟೀಸಲ್ಲಿ. ನಮಗೆ ಯಾವುದೋ ಬೆಂಗಳೂರಿನ ಬೇಕು ನಂಬರು, ಬೆಂಗಳೂರಲ್ಲಿ 508 ಕಿಲೋಮೀಟರ್ ಒಂದು ಫುಲ್ ಚಾರ್ಜಲ್ಲಿ ಸಿಗುತ್ತೆ ಅಂತ ಕ್ಲೇಮ್ ಮಾಡ್ತಾರೆ. 500 ಬೇಡ, ನಮ್ಗೆ ರಿಯಲ್ ವರ್ಲ್ಡಲ್ಲಿ ಮಿಕ್ಸ್ಡ್ ಕಂಡೀಷನ್ಸಲ್ಲಿ 400 ಸಿಕ್ಕಿದ್ರು ಇಟ್ಸ್ ಆ್ಯಕ್ಚುಲಿ ಎ ವೆರಿ ಸೆನ್ಸಿಬಲ್ ನಂಬರ್ ಟು ಬೈ ದಿಸ್ ಕಾರ್. ಈಗ ಪವರ್ ಬಗ್ಗೆ ಮಾತಾಡೋಣ. ನಮಗೆ ಡ್ರೈವ್ ಮೋಡ್ಸ್ ಇಲ್ಲಿಂದ ಶಿಫ್ಟ್ ಮಾಡ್ಬೋದು. ಇಲ್ಲೊಂದು ಟಾಗಲ್ ಕೂಡ ಇದೆ. ನಾ ಹೇಳಿದ್ನಲ್ಲ ಸ್ಕ್ರೀನ್ ಯೂಸ್ ಮಾಡೋದು ಬೇಡ ಅಂತ. ಕ್ಯಾನ್ ಜಸ್ಟ್ ಗೋ ಟು ದಿಸ್. ರೇಂಜ್, ನಮಗೆ ಮ್ಯಾಕ್ಸಿಮಮ್ ರೇಂಜ್ ತೆಗಿಯೋಕ್ಕೆ ಸ್ಕ್ರೋಲ್ ಮಾಡಿದ್ರೆ ಇದಕ್ಕೆ ಹೋಗುತ್ತೆ ರೇಂಜ್ ಮೋಡಿಗೆ. ಕೆಳಗಡೆ ಹೋದರೆ ನಮಗೆ ಎವ್ರಿ ಡೇ ಅಂತ ಸಿಗುತ್ತೆ. ಎವ್ರಿ ಡೇ ಇಸ್ ಅ ಮಿಕ್ಸ್ ಆಫ್ ಬೋತ್. ಆಮೇಲೆ ರೇಸ್ ಮೋಡ್ ಇದೆ. ನೆನ್ಪಿಟ್ಕೊಳ್ಳೋಕ್ಕೂ ತುಂಬ ಈಸಿ. ಈಗ ರೇಸ್ ಮೋಡಲ್ಲಿ ಹೇಗೆ ಹೋಗುತ್ತೆ ತೋರಿಸ್ತೀನಿ. ಬೆಸ್ಟ್ ಪಾರ್ಟ್ ಏನಂದರೆ, ನಮ್ಗೆ ಇಲ್ಲಿ 2 + ಬಟನ್ ಕೊಟ್ಟಿದ್ದಾರೆ. ಇದು ರೀಜನರೇಷನ್ ಅಥವಾ ರೀಕೂಪರೇಷನ್ ಇಲ್ಲಿಂದಾನೇ ಸೆಟ್ ಮಾಡ್ಬೋದು. ವೆರಿ ಈಸಿ. ನಿಮಗೆ ಸಿಂಗಲ್ ಪೆಡಲ್ ಡ್ರೈವಿಂಗ್ ಬೇಕಾ, ಸಿಟಿ ಟ್ರಾಫಿಕಲ್ಲಿ ಇದ್ದೀರಾ, ಅದಕ್ಕೂ ಒಂದು ಡೆಡಿಕೇಟೆಡ್ ಬಟನ್ ಇದೆ, ಇನ್ನೂ ಈಸಿ ಮಾಡುತ್ತೆ. ಆಮೇಲೆ ಬೂಸ್ಟ್ ಮೋಡ್ ಇದೆ. ಸೊ ಈಗ ರೇಸಲ್ಲಿ ಹಾಕಿದ್ದೀನಿ, ರೀಕೂಪರೇಷನ್ ಫುಲ್ ಲೋ ಇಡ್ತೀನಿ, ಬೂಸ್ಟ್ ಆನ್ ಮಾಡಿದ್ದೀನಿ. ನೋಡೋಣ ಹೆಂಗೋಗುತ್ತೆ ಗಾಡಿ ಅಂತ. ಇಲ್ಲೊಂದು ಸಿಗ್ನಲ್ ಇದೆ. ಸಿಗ್ನಲ್ ಬಿಟ್ಟ ತಕ್ಷಣ ಐ ವಿಲ್ ಶೋ ಯು ಹೌ ಇಟ್ ಫ್ಲೈಸ್. ಆಮೇಲೆ ಇಲ್ಲೊಂದು ಸ್ಟಿಕ್ಕರ್ ಹಾಕಿದ್ದಾರೆ.
ದ ಸಾಫ್ಟ್ವೇರ್ ಯೂಸ್ಡ್ ಇನ್ ದ ಟೆಸ್ಟ್ ಡ್ರೈವ್ ಕಾರ್ಸ್ ಆರ್ ಇನ್ ಬೇಟಾ ಸ್ಟೇಜ್, ಅಂದರೆ ಟೆಸ್ಟಿಂಗ್ ಸ್ಟೇಜಲ್ಲಿ ಇರುತ್ತೆ. ಆದರೆ ಈಗ ಯೂಸ್ ಮಾಡ್ತಿದ್ದೀವಲ್ಲ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದು ಕಂಪ್ಲೇಂಟ್ ಇದೆ, ನಮ್ಮ XUV 700 ಎಲ್ಲ ಗ್ಲಿಚಿ ಇರುತ್ತೆ, ಸ್ಕ್ರೀನ್ ಆಫ್ ಆಗುತ್ತೆ. ಅದೆಲ್ಲ ರಿಯಲ್ ವರ್ಲ್ಡಲ್ಲಿ ಗಾಡಿ ಬಂದ ಮೇಲೆ ನೋಡಬೇಕು. ವಾಟ್ ಯು ಥಿಂಕ್? 3 screens? It's overkill, but I feel our customers will like it. ಓಕೆ, ಈಗ ಬೂಸ್ಟ್ ಮೋಡ್ ಆನ್, ಆಕ್ಸಿಲರೇಷನ್ ನೋಡಿ ಹೇಗಿದೆ. It's 0 to 100 in 6.7 seconds. ಕ್ರೇಜಿ. ಫೂ, ಇಷ್ಟು ಫಾಸ್ಟ್ ಓಡಿಸ್ಬೇಡಿ, ನಾಟ್ ಸೇಫ್. ಆಲ್ವೇಸ್ ಡ್ರೈವ್ ಸ್ಲೋ ಸ್ಪೀಡ್ಸ್. ನಿಮಗೆ ಖಾಲಿ ಸ್ಟ್ರೆಚ್ಚಲ್ಲಿ ಗಾಡಿ ಹೇಗೆ ಹೋಗುತ್ತೆ ಅಂತ ತೋರ್ಸೋಕ್ಕೆ ಐ ಜಸ್ಟ್ ಡಿಡ್ ದ್ಯಾಟ್. ಸ್ಕ್ರೀನ್ ಗ್ರಾಫಿಕ್ಸ್ ಎಲ್ಲ ಚೇಂಜ್ ಆಗುತ್ತೆ, ವಿಚ್ ಇಸ್ ವೆರಿ ನೈಸ್. ಇಲ್ಲೇ ಕಂಟ್ರೋಲ್ಸ್ ಇದೆ, ಸ್ಟೇರಿಂಗ್ ಫೀಲ್ ಚೆನ್ನಾಗಿದೆ, ಹೆಡ್ಸ್ ಅಪ್ ಡಿಸ್ಪ್ಲೇ ಇದೆ. ಅದೂ ತುಂಬಾ ನೀವು ಮೂವ್ ಮಾಡಿದ್ರು ಸುಮಾರು ವಿಸಿಬಿಲಿಟಿ ಅವ್ರು ಇದಿದೆ. ಅದರಲ್ಲಿ ಏಡಾಸ್ ಫಂಕ್ಷನ್ಸ್ ತೋರಿಸುತ್ತೆ, ಸ್ಪೀಡ್ ತೋರಿಸುತ್ತೆ, ಮ್ಯೂಸಿಕ್ ತೋರಿಸುತ್ತೆ, ಆಮೇಲೆ ಇದು ಕೂಡ ತೋರಿಸುತ್ತೆ ಏನು ರೋಡ್ ಸೈನ್ಸ್ ಏನಿದೆ, ಆಮೇಲೆ ಡೈರೆಕ್ಷನ್ ಹೆಡ್ಡಿಂಗ್ ಅಂತೀವಲ್ಲ, ಸೌತ್ ವೆಸ್ಟ್ 214 degrees ಅಂತ ತೋರಿಸ್ತಿದೆ. ಸೊ ತುಂಬಾ ಇನ್ಫಾರ್ಮೇಷನ್ ಇದೆ. ವಾಟ್ ಅಬೌಟ್ ದ ಸ್ಪೀಕರ್ಸ್? Speakers is something we have to talk about the entertainment complete about it. It's got 16 speakers. Harman Kardon. Harman Kardon speakers. Tuned by Dolby. 15 channel amplifier. And its total output is 1400 watts. Crazy. It has been tuned by Harman Kardon. It's been tuned by Dolby Atmos. And one specific thing is, this has a specific sound engineer who has won, I think, 5 Grammy Awards. 5 or more, I guess. I guess more Grammy Awards. And he has fine-tuned this car to exact, specifications. Also, you get a lot of soundscapes and all. That has been common with the JBL modes in the other cars. So this is Harman Kardon, and this has different ambiences, like different opera houses and all. So you get that feel and that echo. The spatial audio going on over here. There is just too much things happening. ನಿಜ ಹೇಳ್ಬೇಕಂದ್ರೆ ಇದರ ಫೀಚರ್ ಲಿಸ್ಟ್ ಅಂತೂ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಒಂದು ವಿಡಿಯೋಲಿ. ಎಕ್ಸ್ಟ್ರಾ ಏನೇನು ಮಾತಾಡಿಲ್ಲ ಅದನ್ನ ನಿಮ್ಮ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. ಏನಾದರೂ ನಿಮ್ಗೆ ಅನಿಸಿದ್ರೆ ಕೆಳಗಡೆ ಕಾಮೆಂಟ್ಸಲ್ಲಿ ಹಾಕಿ. ಈ ಗಾಡಿ ಹೇಗಿದೆ ನೋಡೋಕ್ಕೆ ಅದನ್ನು ಕೂಡ ನೋಡೋಣ ಬನ್ನಿ. ಇಷ್ಟೊತ್ತು ಓಡಿಸಿ ಮಾತಾಡಿರೋ ಗಾಡಿಗಳು ಇದೇ 2 ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇದು ಮಹೀಂದ್ರ ಅವರ ಎಲೆಕ್ಟ್ರಿಕ್ ಒರಿಜಿನ್ SUVs ಅಂತ. ಏನಕ್ಕೆ ಅಂದರೆ ಇದನ್ನು ಹೊಸದಾಗಿ ಇನ್ ಗ್ಲೋ ಪ್ಲ್ಯಾಟ್ಫಾರ್ಮ್ ಅಂತ ಡೆವಲಪ್ ಮಾಡಿದ್ದಾರೆ. ಇದು ಗ್ರೌಂಡ್ ಅಪ್ ಇಂದ ಫ್ರೆಶ್ ಡೆವಲಪ್ಮೆಂಟ್, ಬ್ಯಾಟ್ರಿ ಪ್ಯಾಕ್ನ ಬೇಸಾಗಿ ಇಟ್ಕೊಂಡು ಬರುತ್ತೆ ನಿಮಗೆ. ಫುಲ್ ಪ್ಲ್ಯಾಟ್ಫಾರ್ಮ್ ಸೆಂಟ್ರಲ್ ಪ್ಲೇಸ್ ಆಗಿರುತ್ತೆ, ಲೋವರ್ ಸೆಂಟರ್ ಆಫ್ ಗ್ರಾವಿಟಿ ಇರುತ್ತೆ. ಅದೆಲ್ಲ ಓಡಿಸೋದ್ರಲ್ಲಿ ಹೇಗಿತ್ತು ನಿಮಗೆ ತಿಳಿಸಿದ್ದೀನಿ. ಈಗ ನೋಡೋಕ್ಕೆ ಹೇಗಿದೆ ಗಾಡಿ ನೋಡೋಣ. ಇದು BE6E, ಅದು XEV9E ಆಯಿತಾ. ಹೆಸರು ಉದ್ದ ಇದೆ, ಅವಾಗ ಹೇಳ್ದಂಗೆ. ಲೆಟ್ಸ್ ಲುಕ್ ಎಟ್ ದ್ಯಾಟ್ ಫಸ್ಟ್. ಇದರಲ್ಲಿ ನಮಗೆ ಲಾಡ್ ಆಫ್ ಶಾರ್ಪ್ ಲೈನ್ಸ್ ಆ್ಯಂಡ್ ಕರ್ವ್ಸ್ ನೀವು ನೋಡ್ಬೋದು. ಸ್ವಲ್ಪ ಬುಚ್ ಟಾಲ್ SUV ಫೀಲ್ ಕೊಡುತ್ತೆ, ಆದರೆ ಎಲಿಗೆಂಟಾಗೂ ಇದೆ ಅಟ್ ದ ಸೇಮ್ ಟೈಮ್. 20 inch ವೀಲ್ಸ್ ಬರುತ್ತೆ. ಇದು ಟಾಪ್ ಎಂಡಲ್ಲಿ, ಬೇರೆ ವೇರಿಯಂಟ್ಸಲ್ಲಿ ನಿಮಗೆ ಸ್ಮಾಲರ್ ಸೈಜ್ ವೀಲ್ ಸಿಗುತ್ತೆ. ಓವರ್ ಆಲ್ ಶಿಲೋಯೆಟ್ ಆ್ಯಕ್ಚುಲಿ ಇದೊಂದು ಕೂಪೆ. ಈ ಸ್ಲೋಪಿಂಗ್ ರೂಫ್ ಲೈನ್ ನೋಡ್ಬೋದು, ತುಂಬಾ ಉದ್ದ ಎಕ್ಸ್ಟೆಂಡ್ ಆಗುತ್ತೆ. ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇದೆ. ಜೊತೆಯಲ್ಲೇ ಪಿಯಾನೋ ಬ್ಲ್ಯಾಕ್ ಫಿನಿಷಸ್ ಬರುತ್ತೆ ನಿಮಗೆ. ಸ್ಕ್ವೇರ್ಡ್ ಆಫ್ ವೀಲ್ ಆರ್ಚಸ್ ಮೇಲೆ ಇಲ್ಲಿ ರೌಂಡಾಗೇ ಇದೆ. ಈ ವೀಲ್ ಸೈಜು ತುಂಬ ಚೆನ್ನಾಗಿ ಕೂರುತ್ತೆ, ಲುಕ್ಸ್ ಗುಡ್. ಹಿಂದ್ಗಡೆ ಹ್ಯಾಂಡಲ್ಲು ಮೇಲ್ ಬರುತ್ತೆ, ಮೇಲೊಂದು ಶಾರ್ಕ್ ಫಿನ್ ಆ್ಯಂಟೆನಾನು ನೋಡ್ತೀರಾ. ಆಮೇಲೆ ಫ್ರಂಟ್ ಡೋರ್ ಹ್ಯಾಂಡಲ್ಸು ಫ್ಲಶ್ ಆಗಿ ಕ್ಲೋಸ್ ಆಗುತ್ತೆ. ಈಗ ಹಿಂದೆ ಬರ್ತಿದ್ದಂಗೆ ನಿಮಗೆ ಅದೇ ಥರ ಲೈಟ್ ಬರುತ್ತೆ, ಎಲಿಮೆಂಟು ಫುಲ್ ಎಂಡಿಂದ ಎಂಡ್ ರನ್ ಆಗುತ್ತೆ. ನಿಮಗೆ ಇದರಲ್ಲಿ ಜೆಸ್ಚರ್ ಕಂಟ್ರೋಲ್ಸ್ ಎಲ್ಲ ಕೂಡ ಬರುತ್ತೆ. ಹಾಗೆಯೇ ನೀವು ಈ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ನೋಡಬೇಕಿಲ್ಲಿ. ಅಷ್ಟು ಓವರ್ ಹ್ಯಾಂಗ್ ಜಾಸ್ತಿ ಇದ್ರೂ ತುಂಬಾ ಮೇಲ್ ಬರುತ್ತೆ. ಎರಡೂ ಗಾಡಿಗೂ 207 mm ಕ್ಲಿಯರ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ, ವಿಚ್ ಇಸ್ ವೆರಿ ಗುಡ್ ಫಾರ್ ಇಂಡಿಯನ್ ರೋಡ್ಸ್. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಅದು ಏರ್ ಸ್ಕೂಪ್ ಒಳಗೆ, ಅಂದರೆ ಬಾನೆಟ್ ಮಧ್ಯದಲ್ಲಿ ಏರ್ ಫ್ಲೋ ಆಗೋಕ್ಕೆ ಏರೋ ಡೈನಮಿಕ್ಸ್ಗೋಸ್ಕರ ಒಂದು ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಅದು ನೀವು ಮುಂದ್ಗಡೆ ಫ್ರಂಟ್ ಬಾನೆಟಲ್ಲಿ ನೋಡ್ತೀರಾ. ಇಲ್ಲೂ ಕೂಡ LED ಎಲಿಮೆಂಟ್ಸ್ ಬರುತ್ತೆ ಪೂರ್ತಿ. ಜೊತೆಯಲ್ಲೇ ಇಲ್ಲಿ ಮಹೀಂದ್ರಾದು ಹೊಸ ಎಲೆಕ್ಟ್ರಿಕ್ ಲೋಗೋ ಬರಲ್ಲ, BE ಅಂದರೆ ಬಾನ್ ಎಲೆಕ್ಟ್ರಿಕ್ ಏನಾದರೂ ಅನ್ಕೋಬೋದು, ಅದ್ರದ್ದು ಲೋಗೋ ಕಾಣುತ್ತೆ. ಹಾಗೆಯೇ ಇದು ತುಂಬಾ ಡೀಪಾಗಿ ಫ್ಲೋ ಆಗುತ್ತೆ ಕೆಳಗೆ. ಇಲ್ಲೆಲ್ಲ ಪಿಯಾನೋ ಬ್ಲ್ಯಾಕ್ ಎಲಿಮೆಂಟ್ಸ್ ನೋಡ್ತೀರಾ. ಸೈಡಿಗೆ ಬರ್ತಿದ್ದಂಗೆ ಸೇಮ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಸೈಡಲ್ಲಿ, ಜೊತೆಯಲ್ಲಿ 20 inch ವೀಲ್ಸ್ ಬರುತ್ತೆ. ಆದರೆ ಇದು E9 ಅಷ್ಟು ಸ್ಟ್ರೆಚ್ ಆಗಲ್ಲ. ಇದೊಂದು ಸ್ವಲ್ಪ ನಿಮಗೆ ಬೇಗ ಕಟ್ ಆಗುತ್ತೆ. ಇದರಲ್ಲೂ ಕೂಡ ಮೇಲ್ಗಡೆ ಡೋರ್ ಹ್ಯಾಂಡಲ್, ಅಲ್ಲಿ ಫ್ಲಶ್ ಡೋರ್ ಹ್ಯಾಂಡಲ್. ಆಮೇಲೆ ಇದ್ರದ್ದು ಶೇಪ್ ಎಲ್ಲ ನೀವು ನೋಡ್ಬೋದು, ತುಂಬಾ ಡ್ರಾಸ್ಟಿಕ್ ಆಗಿದೆ ಡಿಸೈನ್ ವೈಸ್. ಇಲ್ಲೂ ಕೂಡ ನಿಮ್ಗೊಂಥರ ಫ್ಲೋಯಿಂಗ್ ಲೈನ್ಸ್ ಇದೆ. ಸ್ವಲ್ಪ ಗಲೀಜಾಗ್ಬೋದು, ಕ್ಲೀನಾಗಿ ಇಡೋಕ್ಕೆ ಕಷ್ಟ ಆಗುತ್ತೆ ಕೊಚ್ಚೆ ಎಲ್ಲ ಆದಾಗ.
ಅದು ಬಿಟ್ಟರೆ ಹಿಂದ್ಗಡೆ ನೀವು ಅದೇ ಸೇಮ್ ಡಿಸೈನ್ ಫೀಲ್ ನೋಡ್ತೀರಾ. ಬಟ್ ಈ ಸ್ಪಾಯ್ಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲೊಂದು ಲಿಪ್ ಕೂಡ ಬರುತ್ತೆ. ಇಲ್ಲೂ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ. ಡಿಫ್ಯೂಸರ್ ಸಖತ್ತಾಗಿದೆ. ಇದರಲ್ಲೂ ನಿಮಗೆ ಎಲೆಕ್ಟ್ರಾನಿಕ್ ಟೇಲ್ ಗೇಟ್, ಜೆಸ್ಚರ್ ಕಂಟ್ರೋಲ್ ಎಲ್ಲ ಬರುತ್ತೆ. ಆಮೇಲೆ ಬೂಟ್ ಸ್ಪೇಸು ಕೂಡ ಚೆನ್ನಾಗಿದೆ. ಇದರಲ್ಲಿ 455 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಅದರಲ್ಲಿ 633 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಆದರೆ ಎರಡೂ ಓಪನ್ ಆಗಲಿಲ್ಲ, ಯಾಕೆ ಗೊತ್ತಿಲ್ಲ. ಓಪನ್ ಫಾರ್ ಮೀ ಆಲ್ಸೋ. ಸೊ ಇಷ್ಟು ಬೂಟ್ ಸ್ಪೇಸ್ ನಿಮ್ಗೆ ಎರಡು ಗಾಡೀಲಿ ಸಿಗುತ್ತೆ. ಬರೀ ಇಷ್ಟೇ ಅಲ್ಲ, ಮುಂದ್ಗಡೆ ಫ್ರಂಕ್ ಕೂಡ ಇದೆ, ಅದೇನಂತ ತೋರಿಸ್ತೀನಿ. ಇದರಲ್ಲಿ ನಮಗೆ 45 ಲೀಟರ್ ಫ್ರಂಕ್ ಸ್ಪೇಸ್ ಸಿಗುತ್ತೆ. ನೀವು ಚಾರ್ಜರ್ ಇಟ್ಕೋಬೋದು, ಬೇರೆ ಏನಾದ್ರು ಸ್ಟೋರ್ ಮಾಡ್ಬೋದು. ಇದರಲ್ಲಿ 150 ಲೀಟರ್ ಸಿಗುತ್ತೆ. ಇಂಥ ಒಬ್ಬ ಮನುಷ್ಯನ ಒಳಗಡೆ ಹಾಕಿ ಮುಚ್ಚಾಕ್ಬೋದು ಬೇಕಾದರೆ. ಗುಡ್ ನೈಟ್. ಸೊ ಈ ಗಾಡೀಲಿ ಇಗ್ರೆಸ್ ಇನ್ನೂ ಈಸಿ ಆಗುತ್ತೆ. ಜೊತೆಯಲ್ಲೇ ಸನ್ ಬ್ಲೈಂಡ್ಸ್ ಬರುತ್ತೆ, ವಿಚ್ ಇಸ್ ಹೆಲ್ಪ್ಫುಲ್. ಆಮೇಲೆ ಬಾಸ್ ಮೋಡ್ ಕೂಡ ಇದೆ. ಸೀಟ್ ಮುಂದೆ ಮಾಡಿಕೊಂಡು ಕಾಲು ಸ್ಟ್ರೆಚ್ ಮಾಡಿ ಕೂತ್ಕೋಬೋದು. ಸನ್ ರೂಫ್ ಇದ್ರೂ ಕೂಡ ಹೆಡ್ ರೂಮ್ ಚೆನ್ನಾಗಿದೆ ಆ ಕಾರಿಗೆ ಕಂಪೇರ್ ಮಾಡಿದ್ರೆ. ಈ ಗ್ಲಾಸ್ ರೂಫ್ ಏನಿದೆ ಇದು ಮತ್ತು ಎಲ್ಲ ಗ್ಲಾಸ್ ಎಲಿಮೆಂಟ್ಸ್ ಈ ಕಾರಲ್ಲಿ 99.5% SUV ಬ್ಲಾಕ್ ಮಾಡುತ್ತೆ. ಜೊತೆಯಲ್ಲೇ NVH ಲೆವೆಲ್ ಕಮ್ಮಿ ಇಡೋಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ದಟ್ಸ್ ಅ ವೆರಿ ಯೂಸ್ಫುಲ್ ಥಿಂಗ್. ಯಾಕಂದರೆ ಈ ಗ್ಲಾಸಿಂದ ಹೀಟ್ ಆಗುತ್ತೆ. ಈವನ್ ದೋ ದೇರ್ ಇಸ್ ಅ ಬ್ಲೈಂಡ್, ಹೀಟ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಇದರಲ್ಲೂ 65 ವಾಟ್ ಚಾರ್ಜರ್ ಬರುತ್ತೆ. ಇಲ್ಲಿ ಡೆಡಿಕೇಟೆಡ್ AC ಮೌಂಟ್ಸ್ ಇದೆ. ಬೆಸ್ಟ್ ಪಾರ್ಟ್ ಏನಂದರೆ ಕೆಳಗಡೆ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಇದೆ. ಸೊ ಓವರ್ ಆಲ್ ರೇರ್ ಸೀಟ್ ಇಸ್ ಪ್ರಿಟಿ ಗುಡ್. ಹಿಂದೆ ಸೀಟ್ ಹೇಗಿದೆ ತೋರಿಸ್ತೀನಿ. 90 ಡಿಗ್ರೀಸ್ ಓಪನ್ ಆಗುತ್ತೆ, ಆರಾಮಾಗಿ ಕೂರ್ಬೋದು. ಆದರೆ ಇಲ್ಲಿ ತಲೆ ತಾಗುತ್ತೆ. ನೈಸ್ ಗ್ರೀನ್ ಹೌಸ್, ಓಪನ್ ಸನ್ ರೂಫ್. ಇಲ್ಲೊಂದು ಟೆಕ್ಸ್ಚರ್ಡ್ ಫಿನಿಶ್ ಇದೆ, ಎಲ್ಲ ರೀಸೈಕಲ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. C-type USB ಪೋರ್ಟ್ ಸಿಗುತ್ತೆ. ಇಲ್ಲಿ ಒಂದು ನೀವು ಏನಾದರೂ ಡಿವೈಸ್ ಮೌಂಟ್ ಮಾಡೋಕ್ಕೆ ಒಂದು ಸಾಕೆಟ್ ಥರ ಕೊಟ್ಟಿದ್ದಾರೆ, ಇಲ್ಲಿ ಹಾಕಿ ಪ್ಲೇಸ್ ಮಾಡ್ಬೋದು. ಚೆನ್ನಾಗಿದೆ. ಇದಂತೂ ಡಿಸೈನು ಟ್ರಿಮ್ಮರ್ ಬರುತ್ತಲ್ಲ ನಮ್ಮದು ಹೇರ್ ಟ್ರಿಮ್ಮರ್, ಆ ಥರ ಇದೆ. ಬಟ್ ಸ್ಟಿಲ್ ವೆರಿ ಫಂಕಿ ಆ್ಯಂಡ್ ನೈಸ್. ಓವರ್ ಆಲ್ ಫಿಟ್ ಆ್ಯಂಡ್ ಫಿನಿಶ್ ಇಸ್ ಡೀಸೆಂಟ್. ಪ್ಲಾಸ್ಟಿಕ್ ಕ್ವಾಲಿಟಿ ಕಮ್ಮಿ ಇದೆ. ಆದರೆ ಸಮ್ ನೈಸ್ ಟಚಸ್ ಲೈಕ್ ದೀಸ್ ಬೆಲ್ಟ್ ಪುಲ್ ಟು ಓಪನ್ ಹ್ಯಾಂಡಲ್ ಬಾರ್. 50-60 ಲಕ್ಷಕ್ಕಿಂತ ಜಾಸ್ತಿ ದುಡ್ಡಿರೋ ಗಾಡೀಲಿ ಮಾತ್ರ ಈ ಫೀಚರ್ ಬರುತ್ತೆ. ಆದರೆ ಮಹೀಂದ್ರ ಅವರು ಡೆಮಾಕ್ರಟೈಸ್ ಮಾಡಿದ್ದಾರೆ. ಹೇಗೆ? ಆಟೋಮ್ಯಾಟಿಕ್ ಪಾರ್ಕಿಂಗ್ ಕೊಟ್ಟು. ನಾನೀಗ ಆನ್ ಮಾಡಿದ್ದೀನಿ ಆಟೋಮ್ಯಾಟಿಕ್ ಪಾರ್ಕಿಂಗ್ ಸ್ಪಾಟ್ಸ್ ತೋರಿಸ್ತಾ ಇದೆ. ಅದನ್ನು ನಾನು ಸೆಲೆಕ್ಟ್ ಮಾಡಿಬಿಟ್ಟು ಸ್ಕ್ರೀನಲ್ಲಿ ಸ್ಟಾರ್ಟ್ ಪಾರ್ಕಿಂಗ್ ಕೊಟ್ಟರಾಯಿತು. ನನ್ನ ಕೈ ಎರಡು ಹೊರಗಡೆ ಇದೆ ನೋಡಿ, ಅದಾಗದೇ ಡಿಟೆಕ್ಟ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಇಟ್ಸ್ ಸ್ಪಾಟ್. ಆಕ್ಸಿಲರೇಟರ್ ಇಲ್ಲ, ಬ್ರೇಕ್ ಇನ್ಪುಟ್ ಇಲ್ಲ, ಸ್ಟೇರಿಂಗ್ ಇನ್ಪುಟ್ ಇಲ್ಲ, ಏನೂ ಇಲ್ಲ. ಅದಾಗದೇ ಹೋಗ್ತಾ ಇದೆ. ಈಗಲೂ ನೋಡಿ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳುತ್ತೆ, ವೈಟ್ ಲೈನ್ಸ್ ಒಳಗೆ ನಿಲ್ಲಿಸುತ್ತೆ. ಸೊ ನಿಮಗೆ ಪ್ಯಾರಲಲ್ ಪಾರ್ಕ್ ಆಗಿರ್ಬೋದು, ಸೈಡ್ ವೇಸ್ ಹಿಂಗೆ ಪಾರ್ಕ್ ಮಾಡೋದಾಗ್ಬೋದು, ಅಥವಾ ಈ ಥರ ಸ್ಟ್ರೇಟ್ ಒಳಗೆ ಹೋಗಿ ಪಾರ್ಕ್ ಮಾಡೋದಾಗ್ಬೋದು. 3 ಫಂಕ್ಷನ್ಸ್ ಇದು ಮಾಡುತ್ತೆ. 200ಕ್ಕಿಂತ ಹೆಚ್ಚು ಸೆನಾರಿಯೋಲಿ ಹೆಂಗೆ ಪಾರ್ಕ್ ಮಾಡಬೇಕು ಅನ್ನೋದನ್ನ ಇದಕ್ಕೆ ಹೇಳ್ಕೊಟ್ಟಿದ್ದಾರೆ. ಸೊ ನೋಡಿ ಎಷ್ಟು ನೀಟಾಗಿ ಬಂದು ಒಳಗಡೆ ನಿಲ್ಲಿಸ್ತು, ಆಮೇಲೆ ಹೇಳುತ್ತೆ ಪಾರ್ಕಿಂಗ್ ಕಂಪ್ಲೀಟ್. ಸೊ ಇನ್ ಕೇಸ್ ನಿಮ್ಗೆ ಹೊರಗಡೆ ತೆಗಿಯೋಕ್ಕೂ ಕಷ್ಟ ಇದ್ದರೆ ಅದು ಕೂಡ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಪಾರ್ಕ್ ಔಟ್ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ಯಾವ ಕಡೆಗೆ ಹೋಗಬೇಕು ಸೆಲೆಕ್ಟ್ ಮಾಡಿದ್ರೆ ಅದಾಗದೇ ಶುರು ಮಾಡುತ್ತೆ. ಈಗ ಬಿಟ್ಟಿದ್ದೀನಿ ನೋಡಿ, ನಂದೇನು ಥ್ರಾಟಲ್ ಇನ್ಪುಟ್ ಇಲ್ಲ, ಏನೂ ಇಲ್ಲ, ಗಾಡಿ ಅದೇ ಹೋಗ್ತಾ ಇದೆ. ಬೋತ್ ಮೈ ಹ್ಯಾಂಡ್ಸ್ ಆರ್ ಔಟ್. ಇಷ್ಟು ಈಸಿಯಾಗಿ ಪಾರ್ಕ್ ಮಾಡ್ಬೋದು. ನಮ್ಮಂಥ ಬೆಂಗಳೂರು ಸಿಟೀಸಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಷ್ಟೇ ಅಲ್ಲ, ಡೋರ್ ತೆಗಿಯೋಕ್ಕೆ ಜಾಗ ಇಲ್ಲ ಅಂದರೆ ನಮಗೆ ಕೀ ಫಾಬಲ್ಲೂ ಕೂಡ ಆಪ್ರೇಟ್ ಮಾಡಿ ಪಾರ್ಕಿಂಗ್ ಮಾಡ್ಬೋದು, ವಿಚ್ ಈಸ್ ವೆರಿ ಯೂಸ್ಫುಲ್. ಸೂಪರ್ ಮಹೀಂದ್ರ. ಈ ಕಾರ್ ಒಳಗೆ ಬರಬೇಕಾದ್ರೆ ಕರ್ವಲ್ಲಿ ಏನಿದೆ ಅದೇ ಪ್ರಾಬ್ಲಮ್, ತಲೆ ತಾಗುತ್ತೆ ಮೇಲ್ಗಡೆ. ಸೊ ಸ್ವಲ್ಪ ಹುಷಾರಾಗಿರಬೇಕು. ಆದರೆ ಒಳಗಡೆ ಕೂತ ತಕ್ಷಣ ಈ ಕಾಕ್ಪಿಟ್ ಫೀಲ್ ಏನಿದೆ, ಓಹೋ ಹೋ 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 ಹೋ, ಸೂಪರ್ ಅಂದರೆ ಸೂಪರ್ ಆಗಿದೆ. ನಿಮಗೆ ಥ್ರಸ್ಟರ್ಸ್ ಬರುತ್ತಲ್ಲ ಆ ಥರ ಲಿವರ್ ಇದೆ. ಸೊ ಐ ಪುಟ್ ಇಟ್ ಇನ್ ಡ್ರೈವ್. ಬನ್ನಿ ನೋಡೋಣ ಓಡ್ಸೋಕ್ಕೆ ಹೇಗಿದೆ ಅಂತ. ಸ್ಟೇರಿಂಗ್ ವೀಲ್ ನೋಡ್ತಾ ಇದ್ದೀರಾ, ನಿಮಗೆ ರೌಂಡ್ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಹಿಡ್ಕೊಳ್ಳೋಕ್ಕೆ. ಬಟ್ ಓಡಿಸ್ಬೇಕಾರೆ ಹೇಗೆ ಏನು ಎತ್ತ ನೋಡೋಣ. ಇದರಲ್ಲೂ ಸೇಮ್ 79 ಹಾಗೂ 59 kWh ಬ್ಯಾಟ್ರಿ ಪ್ಯಾಕ್ ಆಪ್ಷನ್ಸ್ ಬರುತ್ತೆ. ಎಂಜಿನ್ ಸ್ಪೆಕ್ಕಲ್ಲಿ ಚೇಂಜ್ ಇಲ್ಲ, ಎರಡರಲ್ಲೂ ಮೋಟರ್ ಔಟ್ಪುಟ್ ಸೇಮ್ ಇರುತ್ತೆ. ಸೊ ಇದು ಇನ್ನೂ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಇನ್ನೂ ಓಡ್ಸೋಕ್ಕೆ ಮಜಾ ಇರುತ್ತೆ. ಒಂದೇನೆಂದರೆ ಹೆಡ್ಸ್ ಅಪ್ ಡಿಸ್ಪ್ಲೇ ಇದರಲ್ಲೂ ಇದೆ, ಆದರೆ ಇಲ್ಲಿಂದ ಮುಂದೆವರೆಗೂ ಜಾಗ ಇದೆಯಲ್ಲ ತುಂಬ ದೊಡ್ಡದಿದೆ. ಇಲ್ಲೊಂದು ಮುಂಬೈ ಅವರಾದರೆ ಒಂದು ಮನೆಯೇ ಕಟ್ಕೊಬಿಡ್ಬೋದು, ಇಷ್ಟರಲ್ಲಿ ಜಾಗ ಇದೆ. 1 BHK.
And it's got a lot of grooves. It's going to be a nightmare to clean. Now you see how dusty it is there. Too dusty already. And it's too far to actually clean or do anything. ಸೊ ನೀವೇನಾದರೂ ರಾಲ್ವಿನ್ ಅವ್ರನ್ನ ನಮ್ಮ ವಿಡಿಯೋಗಳಲ್ಲಿ ನೋಡಿದರೆ ಅವ್ರು ಈ ಸೀಟಲ್ಲಿ ಕೂತ್ರೆ ಮುಂದೆ ಮುಟ್ಟಕ್ಕಾಗಲ್ಲ, ಅಷ್ಟು ದೂರ ಇದೆ. ಡ್ರೈವ್ ಮಾಡೋಕ್ಕೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅದು ಫೀಲು. ಎಸ್ಪೆಷಲಿ ತಿರುಗಿಸ್ಬೇಕಾದ್ರೆ ನೀವು ತಿರುಗಿಸಾದ್ಮೇಲೆ ಬಿಡ್ತೀರಲ್ಲ ಸ್ಟೇರಿಂಗ್, ಅವಾಗ ಟರ್ನ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು ಅಭ್ಯಾಸ ಆಗೋಕ್ಕೆ. ಬಟ್ ಸ್ಟಿಲ್ ವೆರಿ ಸ್ಮೂತ್, ನೈಸ್. ಸೇಮ್ ಫೀಚರ್ಸ್ ಇಲ್ಲಿ ಬರುತ್ತೆ ನಿಮಗೆ, ರೀಜನ್ ಕಂಟ್ರೋಲ್ ಮಾಡೋದು, ಬೂಸ್ಟ್ ಮಾಡೋದೆಲ್ಲ. ಸೊ ನೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಒಂದೇನು ಡಿಫ್ರೆನ್ಸ್ ನೋಡ್ತೀರಾ ಮೇಜರ್ ಆಗಿ ಅಂದರೆ, 3 ಸ್ಕ್ರೀನ್ ಇತ್ತು ಆ ಗಾಡೀಲಿ. ಇದರಲ್ಲಿ BE6E, ಇದು ಗಾಡಿ ಹೆಸರು ಹೇಳಿಲ್ಲ ನಾನು. BE6E BE6E ಈಸಿಯಾಗಿ ನೆನ್ಪಿಟ್ಕೋಬೋದು. BE6E ಜಸ್ಟ್ 2 ಸ್ಕ್ರೀನ್ಸ್. ಇದರಲ್ಲೂ ಕೂಡ ಎಲ್ಲ ಫನ್ ಆ್ಯಂಡ್ ವರ್ಕ್ ಇದೆಯಲ್ಲ, ಯೂಟ್ಯೂಬ್ ಎಲ್ಲ ಇದೆ. ಆದರೆ ನಾನು ಆ ಗಾಡಿಲಿ ಇದ್ದಾಗ ಹೇಳಿದ್ನಲ್ಲ, ಯೂಟ್ಯೂಬಿಗೆ ಓಪನ್ ಮಾಡಿದ್ರೆ ವರ್ಕ್ ಆಗಲ್ಲ, ನಾಟ್ ಅವೈಲಬಲ್ ವೈಲ್ ಡ್ರೈವಿಂಗ್. ಸೊ ಇದೊಂದು ವೆರಿ ಯೂಸ್ಫುಲ್ ಫೀಚರ್. ಆದರೆ we should tell Mahindra to put a privacy screen on that third display. Otherwise distractions. The driver will get distracted a lot. Suspension quality antu igin Mahindras alli it is the best, one of the best in the country I would say. ಯಾಕೆಂದ್ರೆ ನಮ್ಮ ರೋಡ್ ಕಂಡೀಷನ್ಸ್ ಗೆ ಅವರು ಬೇಕಾದಂಗೆ ಡೆವಲಪ್ ಮಾಡಿದ್ದಾರೆ. ಮಿಲಿ ಸೆಕೆಂಡ್ಸ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ಬೇಕಾದಂಗೆ ಎಷ್ಟು ಡ್ಯಾಂಪ್ನಿಂಗ್ ಕೊಡಬೇಕು ಅದನ್ನ ನೋಡ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ ಸಸ್ಪೆನ್ಷನ್. ಸೊ ಸ್ಲೋ ಸ್ಪೀಡ್ಸಲ್ಲೂ ಕೂಡ ಚೆನ್ನಾಗಿದೆ. ಆ ಗಾಡೀಲಿ ಹಿಂದೆ ಕೂತಾಗ ಒಂದು ಸ್ವಲ್ಪ ಸ್ಟಿಫ್ ಅನ್ನಿಸ್ತು, ಬಟ್ ಸ್ಟಿಲ್ ಓವರ್ ಆಲ್ ವೆರಿ ಗುಡ್. ಬ್ರೇಕ್ಸ್, ಇದರಲ್ಲಿ ಬ್ರೇಕ್ ಬೈ ವೈರ್ ಅಂತ, ಅಂದರೆ ನೀವು ಹೈಡ್ರಾಲಿಕ್ ಸಿಸ್ಟಮ್ ಇರಲ್ಲ, ಇಲ್ಲಿ ನೀವು ಎಷ್ಟು ಪ್ರೆಷರ್ ಹಾಕ್ತೀರಾ ಅಷ್ಟಕ್ಕೆ ಅದು ರೆಸ್ಪಾಂಡ್ ಮಾಡಲ್ಲ, ನೀವೇ ಒತ್ತುತ್ತಿರಲ್ಲ. ಸೊ ಯೂಶಲಿ ಏನಾಗುತ್ತೆ, ಒಂದು ಹೈಡ್ರಾಲಿಕ್ ಫ್ಲೂಯಿಡ್ ಇರುತ್ತೆ, ನೀವು ಬ್ರೇಕ್ ಪ್ರೆಸ್ ಮಾಡಿದಾಗ ಅದು ಹಿಂದೆ ಹೋಗಿ ಪ್ರೆಸ್ ಮಾಡುತ್ತೆ ಬ್ರೇಕ್ಸ್ನ, ಅದು ಪ್ರೆಷರ್ ಜನರೇಟ್ ಆಗುತ್ತೆ. ಇದರಲ್ಲಿ ಎಲೆಕ್ಟ್ರಾನಿಕ್ ಸೆನ್ಸರ್ಸ್ ಇದೆ, ನೀವು ಎಷ್ಟು ಪ್ರೆಸ್ ಮಾಡ್ತೀರಾ ಅದರ ತಕ್ಕಂತೆ ಅದು ಎಲೆಕ್ಟ್ರಾನಿಕಲಿ ಅಲ್ಲಿ ಇನ್ಪುಟ್ ಕೊಡುತ್ತೆ ಬ್ರೇಕಲ್ಲಿ. ಮಜಾ ಏನಂದರೆ ಇದರಲ್ಲಿ 2 ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ಸ್ ಇದೆ ಇಲ್ಲಿ ಮುಂದೆ. USB-C ಸಾಕೆಟ್ಸ್ ಇದೆ USB ಸಾಕೆಟ್ಸ್ ಇದೆ. ಆಲ್ 65 ವಾಟ್ಸ್ ಇದೆ. ಆಮೇಲೆ ಇನ್ನೇನು ಮಜಾ, ಈ ಕೀ ಅಂತೂ ನಾನು ರೀಲಲ್ಲಿ ತೋರಿಸಿದ್ದೆ, ಕರೆಕ್ಟಾಗಿ ಸ್ಲಾಟ್ ಆಗುತ್ತೆ. ಆ ಗಾಡೀಲಿ ಕೊಟ್ಟಿಲ್ಲ, ಬಟ್ ಇದರಲ್ಲಿ ಸ್ಲಾಟ್ ಆಗುತ್ತೆ. ಆಲ್ಮೋಸ್ಟ್ ಸೇಮ್ ಫೀಚರ್ಸ್. ಇದೊಂದು ನಿಮಗೆ ಬೆಲ್ಟ್ ಕೊಟ್ಟಿದ್ದಾರೆ ಡೋರ್ ಅನ್ಲಾಕ್ ಮಾಡೋಕ್ಕೆ. ಡಿಸೈನ್ ಅಂತೂ ತುಂಬಾ ಡ್ರಾಸ್ಟಿಕ್ ಆಗಿದೆ, ತುಂಬಾ ಮಜವಾಗಿದೆ. ನನಗೆ ಇಷ್ಟ ಆಯ್ತು ಈ ಗಾಡಿ. ಓಡ್ಸೋಕ್ಕೂ ಕೂಡ ಸ್ವಲ್ಪ ಸ್ಪೋರ್ಟಿ ಅನಿಸುತ್ತೆ ಇದು. ಅದು ದೊಡ್ಡದಿಲ್ಲ ಇದಕ್ಕಿಂತ ತುಂಬ ಜಾಸ್ತಿ, ಆದರೆ ಅದೊಂದು ಸ್ವಲ್ಪ ಬಲ್ಕಿ ಅನಿಸುತ್ತೆ ಇದಕ್ಕೆ ಕಂಪೇರ್ ಮಾಡಿದಾಗ. ಆದರೆ ದಿಸ್ ಫೀಲ್ಸ್ ಮಚ್ ಮೋರ್ ಸ್ಪೋರ್ಟಿ. ಏನಕ್ಕೆ ಅಂದರೆ ನೀವು ಕೂತಿರೋ ಜಾಗ ಆ ಥರ ಇದೆ. ಇಲ್ಲೂ ಕೂಡ ನಿಮಗೆ ಏವಿಯೇಷನ್ ಇನ್ಸ್ಪೈರ್ಡ್ ಕಂಟ್ರೋಲ್ ಸಿಗುತ್ತೆ ಇಲ್ಲೆಲ್ಲ, ವಿಚ್ ಇಸ್ ವೆರಿ ವೆರಿ ಯೂನೀಕ್ ಆ್ಯಂಡ್ ನೈಸ್. ಹೌದು, ಮಿನಿಲೆಲ್ಲ ನೋಡಿದ್ದೀವಿ, ಬಟ್ ದಿಸ್ ಒನ್ ಹ್ಯಾಸ್ ಅ ನೈಸ್ ಲೇಔಟ್ ಟು ಇಟ್. ಹೌ ಡಿಡ್ ಯು ಲೈಕ್ ದಿಸ್? ಇಸ್ ಇಟ್ ಇಂಟ್ರೂಸಿವ್? Actually no. This thing I thought it might be. Okay. But this is like comfortable to keep your hand like this and rest it. Even I thought it will be like very intrusive for the co-passenger. When I sat there, this is a boon. You can actually stretch both your hands on both the sides. You can keep your hand on that. I can keep my hand on this. Yes. So that's a nice touch. I like this. And it's like a holding thing also. But the quality of materials is less. That's where they've compromised on the price. ಎರಡು ಗಾಡಿನೂ ಮಹೀಂದ್ರ ಪ್ರಕಾರ 40 to 60 ಲಕ್ಷ ಇಂಡಿಯನ್ ರುಪೀಸಲ್ಲಿ ಟಾಪ್ ಎಂಡ್ ಮಾರ್ಕೆಟಲ್ಲಿ ಏನು ಎಲೆಕ್ಟ್ರಿಕ್ ಸಿಗುತ್ತೆ ಅದಕ್ಕೆ ಮ್ಯಾಚ್ ಆಗುತ್ತೆ ಫೀಚರ್ಸ್ ಎಲ್ಲ. ಆದರೆ ನಿಮ್ಗೆ ಅಷ್ಟು ಫೀಚರ್ಸು ಒಳ್ಳೆ ಪ್ರೈಸ್ ಪಾಯಿಂಟಲ್ಲಿ ಕೊಡಬೇಕು ಅಂದರೆ ಹೆಂಗೆ ಮಾಡ್ತಾರೆ? ಅದಕ್ಕೆ ನಂಗೆ ಅನ್ಸೋದು ಸ್ವಲ್ಪ ಕಾಂಪ್ರಮೈಸ್ ಆನ್ ಆಲ್ ಪ್ಲಾಸ್ಟಿಕ್ಸ್ ಮಾಡಿದ್ದಾರೆ. ಕ್ವಾಲಿಟಿ ಎಲ್ಲ ಸ್ವಲ್ಪ ಡೌನ್ ಇದೆ. ರೀಸೈಕಲ್ಡ್ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ರು ಕೂಡ ನಿಮಗೆ ಪ್ಯಾನಲ್ ಗ್ಯಾಪ್ಸು ಆ ಫಿನಿಶ್ ಎಲ್ಲ ಇಲ್ಲ. ಇದೊಂದು ಪ್ರೀ ಪ್ರೊಡಕ್ಷನ್ ವೇರಿಯಂಟ್ ನಾವು ಓಡಿಸ್ತಾ ಇರೋದು. ಆದರೆ ಪ್ರಾಬಬ್ಲಿ ನಿಮಗೆ ಪ್ರೊಡಕ್ಷನ್ ವರ್ಷನ್ ಏನು ಬರುತ್ತೆ ಇನ್ನೊಂದು ಸ್ವಲ್ಪ ನೀಟಾಗಿರ್ಬೋದು, ಆದರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ. ನೋಡಿದ್ರೆ ಗೊತ್ತಾಗಲ್ಲ, ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ಅದು ಗೊತ್ತಾಗುತ್ತೆ. ಈಗ ಪ್ರೈಸಿಗೆ ಬರೋಣ. ಎರಡರಲ್ಲೂ ಇದು BE6E ನಮಗೆ 18.9 ಲಕ್ಷದಿಂದ ಬೇಸ್ ವೇರಿಯಂಟ್ ಸಿಗುತ್ತೆ. ಪ್ಯಾಕ್ 1 ಅಂತಾರೆ ಅದಕ್ಕೆ. ಅದೇ XEV9E ಏನಿದೆ ಅದು 21,60,000ದಿಂದ ಶುರುವಾಗುತ್ತೆ ಬೇಸ್ ವೇರಿಯಂಟು. ಮೂರರಲ್ಲೂ ಪ್ಯಾಕ್ಗಳು 3 ಬೇರೆ ಬೇರೆ ಇರುತ್ತೆ. ನಮ್ಗೆ ಯಾವಾಗಲೂ ಓಡ್ಸೋಕ್ಕೆ ಕೊಡೋದು ಟಾಪ್ ಎಂಡ್ ವೇರಿಯಂಟ್. ಸೊ ನಾ ಪ್ರೈಸ್ ಹೇಳೋದೆಲ್ಲ ಇದರಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಟಾಪ್ ಎಂಡ್ ವೇರಿಯಂಟಲ್ಲಿ ಎಲ್ಲ ಫೀಚರ್ಸ್ ತೋರ್ಸೋಕ್ಕಿರುತ್ತೆ.
ಆದರೆ ಪ್ರೈಸು ಸ್ಟಾರ್ಟಿಂಗ್ ಬೇಸ್ ಹೇಳಿರ್ತೀವಿ. ಇನ್ನೂ 2 ಪ್ಯಾಕ್ ಪ್ರೈಸ್ ಅನೌನ್ಸ್ ಮಾಡಿಲ್ಲ, ಮುಂದೆ ಇಷ್ಟರಲ್ಲೇ ಮಾಡ್ತಾರೆ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇಂಥದ್ದೇ ವೀಡಿಯೋಸ್ ತೊಗೊಂಬರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಗಾಡಿ ಬಗ್ಗೆ ನಿಮಗೆ ಏನೇನು ಅನಿಸುತ್ತೋ ಎಲ್ಲ ಕೆಳಗಡೆ ಕಾಮೆಂಟ್ಸಲ್ಲಿ ಹಾಕಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ನಮಸ್ಕಾರ, ವಣಕ್ಕಂ, ಬಾಯ್ ಬಾಯ್, ಟಾಟಾ, ಗುಡ್ ನೈಟ್.